ಉತ್ತರಾಖಂಡ್ನಲ್ಲಿ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಆತಂಕ. ನಿನ್ನೆ ಪ್ರವಾಹ ಉಂಟಾಗಿತ್ತು, ಇವತ್ತು ನಿಂತಿದ್ದಂತಹ ಭೂಮಿಯೇ ಕುಸಿತವಾಗಿದೆ. ದೇವಭೂಮಿಯಲ್ಲಿ ಮುನಿಸಿಕೊಂಡಿದೆ ಪ್ರಕೃತಿ. ಹರಿದ್ವಾರದಲ್ಲಿ ಭೂಮಿ ಕುಸಿತ ಆಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಹರಿದ್ವಾರದಲ್ಲಿ ದಿಢೀರನೆ ಭೂಮಿ ಕುಸಿತವಾಗಿದೆ. ಕೂದಲೆಳೆ ಅಂತರದಲ್ಲಿ ಇಬ್ಬರು ಯುವಕರು ಪಾರಾಗಿದ್ದಾರೆ. ಕಾಳಿ ಮಂದಿರ ಬಳಿಯ ರಸ್ತೆಯಲ್ಲಿ ಈ ಗುಡ್ಡ ಕುಸಿತವಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಭಯಾನಕ ಘಟನೆ ಸೆರೆಯಾಗಿದೆ. ಮತ್ತೊಂದು ಕಡೆ ರೈಲ್ವೆ ಟ್ರ್ಯಾಕ್ ಮೇಲೂ ಈ ಗುಡ್ಡ ಕುಸಿತವಾಗಿದೆ. ಹರಿದ್ವಾರ ಡೆಹ್ರಾಡೂನ್ ಮಾರ್ಗದಲ್ಲಿ ಈ ಗುಡ್ಡ ಕುಸಿತವಾಗಿದೆ. ಗುಡ್ಡ ಕುಸಿತದಿಂದ ರೈಲ್ವೆ ಸಂಚಾರವನ್ನ ಕೂಡ ಸ್ಥಗಿತ ಮಾಡಲಾಗಿದೆ. ಉತ್ತರಾಖಂಡ್ನಲ್ಲಿ ಇದೀಗ ಕ್ಷಣಕ್ಕೂ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ನಿನ್ನೆ ಪ್ರವಾಹ ಉಂಟಾಗಿತ್ತು. ಪ್ರವಾಹ ಉಂಟಾಗಿ ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸಿದ್ದಾವೆ. ಇವತ್ತು ಭೂಮಿ ಕುಸಿತವಾಗಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸಬಹುದು ಭೂಮಿ ಯಾವ ರೀತಿಯಾಗಿ ಕುಸಿತವಾಗ್ತಾ ಇದೆ ಅನ್ನೋದನ್ನ. ಇಬ್ಬರು ಕ್ಷಣಾರ್ಧದಲ್ಲೇ ಬೈಕ್ ಸವಾರರು ಪಾರಾಗಿದ್ದಾರೆ. ಮತ್ತೆ ಅಲ್ಲಿ 4-5 ಜನ ಕೂಡ ಸ್ಥಳದಲ್ಲಿ ಇದ್ರು. ಅಲ್ಲ, 6-7 ಜನ ಹೀಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸ್ಥಳದಲ್ಲಿ. ಅಚಾರಕ್ಕಾಗಿ ಈ ಗುಡ್ಡ ಕುಸಿತವಾಗುತ್ತೆ. ನೋಡಿ ಯಾವ ರೀತಿಯಾಗಿ ಗುಡ್ಡ ಕುಸಿತ ಆಗ್ತಾ ಇದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಕ್ಷಣಾರ್ಧದಲ್ಲೇ ಇಬ್ಬರು ಯುವಕರು ಪಾರಾಗಿದ್ದಾರೆ. ಯಾವುದೇ ಪ್ರಾಣ ಹಾನಿ ಆಗಿಲ್ಲ. ಮತ್ತೆ ಅಲ್ಲಿದ್ದಂತಹ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಅವರು ಕೂಡ ಅವರನ್ನ ನೋಡಿ ಯಾವ ರೀತಿಯಾಗಿ ವಿಚಾರಿಸ್ತಾ ಇದ್ದಾರೆ, ಏನಾದರೂ ಪೆಟ್ಟಾಯ್ತಾ ಅಂತ ಹೇಳಿ ಅವರು ಕೂಡ ಕೇಳ್ತಾ ಇದ್ದಾರೆ. ಪ್ರಕೃತಿ ಮುನಿಸಿಗೆ ಈ ರೀತಿಯಾದಂತಹ ಘಟನೆಗಳು ಪದೇ ಆಗ್ತಾನೆ ಇರುತ್ತೆ. ಸಾಕಷ್ಟು ಭಾರೀ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಆತಂಕಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸಾವು ನೋವಿನ ಸಂಖ್ಯೆಗಳು ಕೂಡ ಹೆಚ್ಚಾಗುವಂತಹ ಆತಂಕ ಜನರಲ್ಲಿ ಕಾಡ್ತಾ ಇದೆ. ಉತ್ತರ ಕಾಶಿಯಲ್ಲಿ ಮೇಘಸ್ಫೋಟವಾಗಿತ್ತು. ಇಡೀ ಕ್ಷಣಾರ್ಧದಲ್ಲೇ ಈ ಧರಾಲಿ ಗ್ರಾಮ ಏನಿದೆ ಗೊತ್ತಾ, ಜನವಸತಿ ಪ್ರದೇಶ ಕಂಪ್ಲೀಟ್ ಆಗಿ ಜಲಾವೃತವಾಗಿತ್ತು. ಇವತ್ತು ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಆಗಿದೆ. ಸೊ ಹಾಗಾಗಿ ರೈಲ್ವೆ ಸಂಚಾರವನ್ನ ಕೂಡ ಬಂದ್ ಮಾಡಲಾಗಿದೆ. ರೈಲ್ವೆ ಟ್ರ್ಯಾಕ್ ಮೇಲೂ ಕೂಡ ಗುಡ್ಡ ಕುಸಿತ ಆಗಿದೆ. ಸೊ ಹಾಗಾಗಿ ರೈಲುಗಳು ಓಡಾಟ ಮಾಡೋದಕ್ಕೆ ಕಷ್ಟ ಸಾಧ್ಯವಾಗಿದೆ. ಸೊ ಹಾಗಾಗಿ ಇವತ್ತು ಕೂಡ ರೈಲ್ವೆ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಉತ್ತರಾಖಂಡ್ನಲ್ಲಿ ಇವಾಗ ಕ್ಷಣಕ್ಕೂ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಇವತ್ತಿನ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ ಪ್ರಕೃತಿ ಮುನಿಸಿಗೆ ಮನುಷ್ಯ ಏನೇನು ಅಲ್ಲ ಅನ್ನೋದು ಸಾಕ್ಷಿ ಆಗ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ಆಗ್ತಾ ಇದೆ ಈ ಉತ್ತರಾಖಂಡ್ನಲ್ಲಿ ಮಾಹಿತಿ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ಸದ್ಯ ಉತ್ತರಾಖಂಡ್ನಲ್ಲಿ ಏನೊಂದು ಮಳೆಯ ಪ್ರಮಾಣ ವಿಪರೀತ ಆಗಿರುವಂತ ಹಿನ್ನೆಲೆಯಲ್ಲಿ ಹಲವೆಡೆ ಭೂಕುಸಿತ ಪ್ರಕರಣಗಳು ವರದಿಯಾಗಿದ್ದಾವೆ. ಕೆಲವೆಡೆ ಸಣ್ಣ ಪ್ರಮಾಣದ ಭೂಕುಸಿತ ಆಗಿದೆ, ಇನ್ನು ಕೆಲವೆಡೆ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಕೂಡ ಸಂಭವಿಸಿದೆ. ಸಾಮಾನ್ಯವಾಗಿ ನಾವು ನಮ್ಮ ಮಲೆನಾಡು ಭಾಗದಲ್ಲೂ ಗಮನಿಸಬಹುದು, ಯಾವಾಗ ಭೀಕರವಾದಂತಹ ಮಳೆ ಇರುತ್ತೆ ಆ ಸಂದರ್ಭದಲ್ಲಿ ಈ ಗುಡ್ಡ ಕುಸಿದಂತ ಪ್ರಕರಣಗಳು, ಭೂಕುಸಿದಂತ ಪ್ರಕರಣಗಳು ಹೆಚ್ಚಾಗ್ತವೆ. ಈ ಹಿನ್ನೆಲೆಯಲ್ಲಿ ಉತ್ತರಾಖಂಡ ಸಿಎಂ ಪುಷ್ಕರ್ ಧಾಮಿ ಅವರೇನಿದ್ದಾರೆ, ಅವರು ಹೆಲಿಕಾಪ್ಟರ್ ಮೂಲಕ ಸರ್ವೆಯನ್ನ ಕೈಗೊಂಡಿದ್ದಾರೆ. ಮತ್ತೆ ಎಲ್ಲೆಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ ಆ ಸ್ಥಳಗಳಲ್ಲಿ ಈಗ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ITBF, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್, ಮತ್ತೆ ಈ ಏನೊಂದು NDRF ತಂಡಗಳಿದಾವೆ, ಅವುಗಳ ಜೊತೆಗೆ ಸ್ಟೇಟ್ ಒಂದು ರೆಸ್ಪಾನ್ಸ್ ಟೀಮ್ ಕೂಡ ಕೈ ಜೋಡಿಸಿದೆ. ಎಲ್ಲ ರಕ್ಷಣಾ ಕಾರ್ಯಾಚರಣೆ ಬರ್ದಿಸಾಗಿದೆ. ಮತ್ತೆ ಭಾರತೀಯ ಸೇನೆ ಕೂಡ ಕೈ ಜೋಡಿಸಿದೆ. ಏನಂದ್ರೆ ಚೀನಾ ಗಡಿಗೆ ಹೊಂದಿಕೊಂಡಿರುವಂತಹ ಭಾಗಗಳಲ್ಲಿ ಭಾರತೀಯ ಸೇನೆ ನೆಲೆಗಳೆಲ್ಲೆಲ್ಲಿದೆವೋ ಆ ಭಾಗಗಳಲ್ಲಿ ಭಾರತೀಯ ಸೇನೆ ಕೂಡ ರಕ್ಷಣಾ ಕಾರ್ಯಾಚರಣೆಗೆ ಕೈ ಜೋಡಿಸಿದೆ. ಇನ್ನೊಂದು ಕಡೆ ನೋಡೋದಾದ್ರೆ ಗಂಗಾ ನದಿಯ ನೀರಿನ ಮಟ್ಟ ಏನಿದೆ ಅದು ಅಪಾಯದ ಮಟ್ಟ ಮೀರಿ ಹರಿಯುತ್ತಾ ಇದೆ. ಹೀಗಾಗಿ ನದಿ ಪಾತ್ರದ ಜನಗಳೇನಿದ್ದಾರೆ ಅವ್ರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಂತ ಕೆಲಸ ನಡೀತಾ ಇದೆ. ನಿನ್ನೆ ಏನೊಂದು 2 ಕಡೆ ಧರಾಲಿ ಸೇರಿದಂತೆ ಈ 2 ಕಡೆ ಏನೊಂದು ಕ್ಲೌಡ್ ಬರ್ಸ್ಟ್ ಆಗಿತ್ತು, ಮೇಘಸ್ಫೋಟ ಸಂಭವಿಸಿತ್ತು. ಆ ಮೇಘಸ್ಫೋಟ ಸಂಭವಿಸಿದ ಸ್ಥಳಗಳಲ್ಲಿ ಒಂದು ಅವಶೇಷಗಳ ತೆರವು ಕಾರ್ಯ ಕೂಡ ಭರದಿಂದ ಸಾಗ್ತಾ ಇದೆ. ಸಾಕಷ್ಟು ಮೃತದೇಹಗಳನ್ನ ಈವರೆಗೆ ಹೊರತೆಗೆಯಲಾಗಿದೆ. ಜೊತೆಗೆ ನಾಪತ್ತೆ ಆದವರು ಇನ್ನೂ ಎಷ್ಟೋ ಮಂದಿ ಪತ್ತೆ ಆಗಿಲ್ಲ.
ಅವರ ಮೃತದೇಹಗಳು ಏನೊಂದು ನದಿ ಪಾತ್ರದ ಅಂಚಿನಲ್ಲಿ ಎಲ್ಲಾದ್ರೂ ಸಿಗ್ಬೋದಾ ಅನ್ನೋ ಹುಡುಕಾಟಗಳು ಕೂಡ ನಡೀತಾ ಇದೆ. ಒಟ್ಟಿನಲ್ಲಿ ಇವಾಗ ಉತ್ತರಾಖಂಡದಲ್ಲಿ ಮಳೆಯ ಜೊತೆಗೇನೆ ಒಂದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಹೀಗಾಗಿ ಪರಿಸ್ಥಿತಿ ತುಂಬಾನೇ ಅಯೋಮಯವಾಗಿದೆ ಅಂತ ಹೇಳ್ಬೋದು ರಮ್ಯಾ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗಾಗಲೇ ಸಾಕಷ್ಟು ಸಾವು ನೋವು ಕೂಡ ಸಂಭವಿಸಿದೆ. ಈಗಾಗಲೇ ಕಾರ್ಯಾಚರಣೆ ಕೂಡ ಸ್ಥಳದಲ್ಲಿ ಭರದಿಂದ ಸಾಗ್ತಾ ಇದೆ. ದೇವಭೂಮಿಯಲ್ಲಿ ಪ್ರಕೃತಿ ಮುನಿಸ್ಕೊಂಡಿದೆ. ಸೊ ಹಾಗಾಗಿ ಇದೀಗ ಕ್ಷಣ ಕ್ಷಣಕ್ಕೂ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ.